ಈಗ ಐದನೆಯದಾಗಿ ಸಿಂಹ ರಾಶಿಯವರಿಗೆ ಈ ಶನಿ ಮೀನರಾಶಿಗೆ ಬರುವುದರಿಂದ ಉಂಟಾಗುವ ಫಲಗಳನ್ನು ನೋಡೋಣ. ಇಲ್ಲಿವರೆಗೆ ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇತ್ತು. 7ನೇ ಮನೆ ಕೂಡ ಅಷ್ಟೊಂದು ಅನುಕೂಲವಾಗಿ ಇರಲಿಲ್ಲ. 7ನೇ ಮನೆ ಕಂಟಕ ಶನಿ ಅಂತ ಹೇಳ್ತೇವೆ. ಅದರಲ್ಲಿ ಗಂಡ ಹೆಂಡತಿ ಸಮಸ್ಯೆ ಉಂಟಾಗ್ಬೋದು, ಪಾರ್ಟ್ನರಿಂದ ಸಮಸ್ಯೆಗಳು ಉಂಟಾಗಿರಬಹುದು. ಆದರೂ ಕೂಡ ಅದಕ್ಕಿಂತ ಈಗ ಬರುವ ಶನಿ ಅಷ್ಟೊಂದು ಉತ್ತಮವಾಗಿ ಇಲ್ಲ. ಸಿಂಹರಾಶಿಯವರಿಗೆ 8ನೇ ಮನೆಯಲ್ಲಿ ಸಂಚಾರ ಮಾಡುವ ಶನಿಯಿಂದ ಅಷ್ಟಮ ಶನಿ ಉಂಟಾಗುತ್ತದೆ. ಈ ಅಷ್ಟಮ ಶನಿಯಿಂದ ನಿಮಗೆ ಹಲವಾರು ತೊಂದರೆಗಳನ್ನು ಶನಿಗ್ರಹ ಕೊಡಬಹುದು. ನಿಮ್ಮ ದಶಾಭುಕ್ತಿಗಳ ಅನುಸಾರವಾಗಿ ಈ ಫಲಗಳು ನಡೀತದೆ. ನಿಮಗೆ ಗೋಚಾರದಲ್ಲಿ ನಿಮ್ಮ ಲಗ್ನಾಧಿಪತಿ ಯಾರು, ಗೋಚಾರದಲ್ಲಿ ದಶಾಭುಕ್ತಿ ಏನು ನಡೀತಾ ಇದೆ, ಆ ದಶಾಭುಕ್ತಿಯ ಗ್ರಹಗಳು ಗೋಚಾರದಲ್ಲಿ ಹೇಗಿದೆ, ಇವೆಲ್ಲವನ್ನ ಅವಲಂಬಿಸಿ ಈ ಶನಿಯ ತೊಂದರೆ ನಿಮಗಿರುತ್ತೆ. ಆದರೂ ಕೂಡ ಶನಿ ಗ್ರಹ ಅತ್ಯಂತ ಬಲವಾದ ಗ್ರಹ ಆಗಿರುವುದರಿಂದ ಅಷ್ಟಮ ಶನಿಯಿಂದ ನಿಮಗೆ ತೊಂದರೆಗಳು ಇದ್ದೇ ಇರುತ್ತದೆ. ಯಾವ ರೀತಿ ತೊಂದರೆಗಳು ಉಂಟಾಗುತ್ತದೆ? ಅಲೆದಾಟ ಉಂಟಾಗುತ್ತೆ. ಮೊದಲನೇದಾಗಿ ಒಂದು ಕೆಲಸ ಕಾರ್ಯಕ್ಕಾಗಿ ಸುಮ್ಮನೆ ಅಂದರೆ ಯಾವುದು ಕೆಲಸ ಆಗದಲೇ ನೀವು ತಿರುಗಾಡ್ತಾ ಇರಬೇಕಾಗುತ್ತೆ. ಅಲೆದಾಟ ಹೆಚ್ಚಾಗುತ್ತದೆ. ಊರಿಂದ ಊರಿಗೆ ಹೋಗುವ ಪ್ರಯಾಣ ಹೆಚ್ಚಾಗಿ ಮಾಡುವ ಅವಕಾಶ ಒದಗಿ ಬರುತ್ತದೆ. ಇದರಿಂದ ಆರೋಗ್ಯದ ಸಮಸ್ಯೆ ಉಂಟಾಗುತ್ತದೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ. ಒಬ್ಬರಿಂದ ಒಬ್ಬರು ದೂರ ಆಗುವ ಸಾಧ್ಯತೆ ಇರುತ್ತೆ. ಅಥವಾ ನೀವೇ ಮನೆಯಿಂದ ಹೊರ ಪ್ರದೇಶಕ್ಕೆ ಹೋಗುವ ಸಾಧ್ಯತೆ ಇರುತ್ತದೆ. ಕೆಲಸವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ವ್ಯಾಪಾರದಲ್ಲಿ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತೆ. ರಾಜಕೀಯದಲ್ಲಿದ್ದರೆ ಸೋಲು ಉಂಟಾಗುವ ಸಾಧ್ಯತೆ ಇರುತ್ತದೆ. ಅಥವಾ ಪದವಿಯನ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಈ ವಿಚಾರಗಳು ಯಾವ ರೀತಿ ಅಂದರೆ ದಶಾಭುಕ್ತಿಗಳನ್ನ ನೋಡ್ಕೋಬೇಕು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ದಶಾಭುಕ್ತಿಗಳು ಏನಾದರೂ ಸಪೋರ್ಟ್ ಮಾಡಿದ್ರೆ ಒಂದು ಅಷ್ಟರ ಮಟ್ಟಿಗೆ ತಪ್ಪಿಸ್ಕೋಬಹುದು. ಇಲ್ಲ ಅಂದ್ರೆ ಸಮಸ್ಯೆ ಕಠಿಣವಾಗಿರುತ್ತೆ. ಅವಮಾನಗಳು ಉಂಟಾಗುತ್ತದೆ. ಮುಖ್ಯವಾಗಿ ಶನಿ ಕೊಡುವ ಮೊದಲನೇ ವಿಚಾರ ಏನಂದ್ರೆ ಅವಮಾನಗಳು. ಒಬ್ಬರಿಂದ ಒಬ್ಬರು ಕಂಪ್ಲೇಂಟು, ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗ್ಬೋದು ಅಥವಾ ಕೋರ್ಟ್ನಲ್ಲಿ ಕೇಸ್ ನಡೀಬೋದು. ಯಾವುದೇ ಒಂದು ರೀತಿಯಲ್ಲಿ ಅವಮಾನಗಳನ್ನು ಉಂಟು ಮಾಡುವ ಪರಿಸ್ಥಿತಿಯನ್ನ ಶನಿ ಗ್ರಹ ತಂದು ಕೊಡುತ್ತದೆ. ಆಮೇಲೆ ಹಣದಲ್ಲಿ ಸಮಸ್ಯೆ, ಸಾಲ ಆಗುವುದು, ಕೊಟ್ಟ ಸಾಲ ತೆರೆದೇ ಬರುವುದು. ನೀವು ದೊಡ್ಡ ಸಾಹುಕಾರ ಆಗಿರ್ಬೋದು, ಹಣ ಜಾಸ್ತಿ ಇರ್ಬೋದು, ಆದರೆ ನಿಮಗೆ ಬೇರೆ ರೀತಿಯಲ್ಲಿ ಒಬ್ಬರೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಶನಿ ಗ್ರಹ ತನ್ನ ಸಮಸ್ಯೆಯನ್ನು ಕೊಡ್ತಾರೆ. ಅದರಲ್ಲೂ ಶನಿ ಗ್ರಹ ನಿಮಗೆ ಎಲ್ಲಿ ಹೊಡೆತ ಕೊಟ್ಟರೆ ನಿಮಗೆ ನೋವು ಉಂಟಾಗುತ್ತೋ ಅದನ್ನು ನೋಡಿ ಅಲ್ಲಿ ಏಟನ್ನು ಕೊಡ್ತಾರೆ. ಸೊ ದುಡ್ಡು ಜಾಸ್ತಿ ಇದ್ರೆ ನೀವು ಸಾಲ ಕೊಟ್ಟು ದುಡ್ಡು ರಿಟರ್ನ್ ಬರ್ದಲೆ ತೊಂದರೆಗೆ ಈಡಾಗ್ತೀರಾ. ನಿಮಗೆ ದುಡ್ಡೇ ಇಲ್ಲ ಅಂದರೆ ಸಾಲ ಮಾಡಿ ಸಾಲ ಕಟ್ಟಕ್ಕಾಗದೆ, ಬಡ್ಡಿ ಕಟ್ಟಕ್ಕಾಗದೆ ಅವಮಾನವನ್ನು ಎದುರಿಸಬೇಕಾಗುತ್ತೆ. ಈ ರೀತಿ ಹಲವಾರು ಸಮಸ್ಯೆಗಳನ್ನು ಶನಿ ಗ್ರಹ ಕೊಡುತ್ತದೆ. ಇದರಿಂದ ಪಾರಾಗಲು, ಇದರಲ್ಲಿ ಮಕ್ಕಳಿಗಾದರೆ ಆರೋಗ್ಯದಲ್ಲಿ ಸಮಸ್ಯೆ, ಯುವಕರಾದರೆ ಉದ್ಯೋಗದಲ್ಲಿ ಸಮಸ್ಯೆ, ವ್ಯಾಪಾರ ಮಾಡ್ತಾ ಇರೋದಾದ್ರೆ ವ್ಯಾಪಾರದಲ್ಲಿ ಸಮಸ್ಯೆ, ರಾಜಕೀಯ ಒಂದು ಪದವಿಯಲ್ಲಿ ಇರೋರಾದರೆ ಅದರಿಂದ ಒಂದು ಅವಮಾನ, ಅದರಿಂದ ಪದವಿಯನ್ನು ಕಳೆದುಕೊಳ್ಳುವುದು, ಭಿನ್ನಾಭಿಪ್ರಾಯಗಳು, ಒಂದು ಉದ್ಯಮದಲ್ಲಿದ್ದರೆ ಸಹಪಾಠಿಗಳಿಂದ ನಿಮಗೆ ಸಪೋರ್ಟ್ ಇಲ್ಲದೆ ಇರೋದು ಅಥವಾ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳೋದು, ಈ ರೀತಿ ಹಲವಾರು ಸಮಸ್ಯೆಗಳನ್ನು ಶನಿ ಗ್ರಹ ಉಂಟು ಮಾಡುತ್ತೆ. ವಯಸ್ಸಾಗಿದ್ದರೆ ಕುಟುಂಬದಲ್ಲಿ ಪ್ರಾಬ್ಲಮ್ಮು ಮತ್ತು ಹೆಲ್ತಲ್ಲಿ ಪ್ರಾಬ್ಲಮ್ ಈ ರೀತಿ ಕೊಡ್ತದೆ. ಅಥವಾ ಕುಟುಂಬದಲ್ಲಿ ಯಾರಿಗಾದರೂ ಸಮಸ್ಯೆ ಉಂಟಾದರೂ ಕೂಡ ಆ ನೋವು ನಿಮ್ಮನ್ನು ಕಾಡುತ್ತದೆ. ನಿಮಗೆ ಆಗಬೇಕು ಅಂತಲ್ಲ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಕೂಡ ತೊಂದರೆಗಳು ಆಗ್ಬೋದು. ಇದಕ್ಕೆ ಒಂದೇ ಪರಿಹಾರ, ಶನಿವಾರ ಟೆಂಪಲ್ಗೆ ಶನಿವಾರ ಹೋಗಿ ನೈವೇದ್ಯ ಮಾಡಿ ಒಂದು ಪ್ರಸಾದವನ್ನು, ಅಂದರೆ ಅವಲಕ್ಕಿ, ಬೆಲ್ಲ ಮತ್ತು ಕರಿ ಎಳ್ಳು ಇದನ್ನು ಮಿಶ್ರಿತ ಮಾಡಿ ನೈವೇದ್ಯ ಮಾಡಿ ಅಲ್ಲಿ ಇರೋ ಭಕ್ತರಿಗೆ ಹಂಚೋದು. ಶನಿವಾರ ಇದನ್ನು ಮಾಡೋದು. ಆದರೆ ಈ ಪರಿಹಾರನ ಮಾಡುವಾಗ ನೀವು ಯಾರು, ನಿಮ್ಮ ಫ್ಯಾಮಿಲಿಯವರು ತಗೋಬಾರದು. ಇದನ್ನು ಅಲ್ಲಿ ಬರುವ ಭಕ್ತರಿಗೆ ಕೊಟ್ಬಿಟ್ಟು ದಾನ ಧರ್ಮಗಳನ್ನು ಮಾಡ್ಬೋದು. ಅಲ್ಲಿರೋ ಭಿಕ್ಷುಕರಿಗೆ ಅನ್ನದಾನ ಮಾಡೋದು, ಮತ್ತು ಅಂಗವಿಕಲರಿಗೆ ದಾನ ಧರ್ಮ ಮಾಡೋದು, ವೃದ್ಧಾಶ್ರಮಕ್ಕೆ ದಾನ ಧರ್ಮ ಮಾಡೋದು. ಈ ರೀತಿ ಮಾಡೋದ್ರಿಂದ ಶನಿಯ ತೊಂದರೆಗಳನ್ನು ಕಡಿಮೆ ಮಾಡಿಕೊಂಡು ಅದರಿಂದ ಪಾರಾಗಬಹುದು. ಜೊತೆಗೆ ಆಂಜನೇಯನ ಟೆಂಪಲ್ಗೆ ಹೋಗಿ ದರ್ಶನ ಮಾಡೋದು, ಪೂಜೆ ಮಾಡೋದು, ನಿಮ್ಮ ಹೆಸರಿಗೆ ಅರ್ಚನೆ ಮಾಡಿಕೊಳ್ಳುವುದು, ಶಿವನ್ ಟೆಂಪಲ್ ಹೋಗೋದು, ಮತ್ತು ವೆಂಕಟೇಶ್ವರನ ಟೆಂಪಲ್ಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡೋದು. ಇದರಿಂದ ಕೂಡ ನಿಮಗೆ ಸಮಸ್ಯೆಗಳು ಕಡಿಮೆ ಆಗ್ತದೆ. ಈ ರೀತಿ ಹೆಚ್ಚು ಪೂಜೆ ಪುನಸ್ಕಾರಗಳಲ್ಲಿ ದಾನ ಧರ್ಮದಲ್ಲಿ
ತೊಡಗಿಸಿಕೊಂಡ್ರೆ ಅನುಕೂಲ ಇದ್ದರೆ ಹೋಮ ಕೂಡ ಮಾಡಿಸಿಕೊಳ್ಳಬಹುದು. ಆರೋಗ್ಯದ ಸಮಸ್ಯೆ ಇದ್ದರೆ ಮೃತ್ಯುಂಜಯ ಹೋಮ ಅಥವಾ ನವಗ್ರಹಗಳ ಶಾಂತಿ ಹೋಮ ಕೂಡ ಮಾಡಿಸಿಕೊಳ್ಳಬಹುದು ನಿಮಗೆ ಅನುಕೂಲ ಇದ್ದರೆ. ಇಲ್ಲ ಅಂದರೆ ಈ ರೀತಿ ಸಣ್ಣ ಪುಟ್ಟ ನೀವು 10 ರೂಪಾಯಿ ಕೊಟ್ಟರು ಧರ್ಮನೇ. ಅದು ನಿಮಗೆ ಧರ್ಮ ಮಾಡಕ್ಕೆ 1 ಕೋಟಿ ಇರಬೇಕೆಂಬ ಅವಶ್ಯಕತೆ ಇಲ್ಲ. 10 ರೂಪಾಯಿ 5 ರೂಪಾಯಿ ಕೊಟ್ಟರು ಕೂಡ ಅದು ಕೂಡ ದಾನವೇ, ಧರ್ಮವೇ. ಅದು ಯಾರಿಗೆ ಬೇಕಾಗಿದೆಯೋ ಅವರಿಗೆ ಕೊಡಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ಈ 2.5 ವರ್ಷಗಳನ್ನು ಕಳೆದುಕೊಂಡರೆ ನಂತರ ನಿಮಗೆ ಒಂದು 7-8 ವರ್ಷಗಳು ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಸಾಮಾನ್ಯವಾಗಿ ಸಿಂಹರಾಶಿಯವರು ಆತ್ಮಬಲ ಇರೋರು, ಧೈರ್ಯವಂತರು. ಅದರಿಂದ ನೀವು ಎದುರ್ಕೊಳ್ಳಲ್ಲ, ಯಾವುದೇ ವಿಚಾರಕ್ಕೂ ಎದುರ್ಕೋಬಾರದು. ಎಲ್ಲರಿಗೂ ಬರೋದೇ ನಮಗೂ ಬರುತ್ತೆ. 30 ವರ್ಷಗಳಿಗೆ ಒಮ್ಮೆ ಶನಿ ಗ್ರಹ ಅಷ್ಟಮ ಶನಿಯಾಗಿ ಸಾಡೆ ಶನಿಯಾಗಿ, ಅಂದರೆ ಸಾಡೆಯಲ್ಲಿ 7.5 ವರ್ಷ, ಅದರಲ್ಲೂ ತುಂಬ ಇಂಪಾರ್ಟೆಂಟು ಜನ್ಮ ಶನಿ, ಅಲ್ಲಿ 2.5 ವರ್ಷ, ಅಷ್ಟಮ ಶನಿಯಲ್ಲಿ 2.5 ವರ್ಷ. 30 ವರ್ಷದಲ್ಲಿ ಈ 5 ವರ್ಷಗಳು ಕಠಿಣವಾಗಿರುತ್ತೆ. ಇನ್ನು 5 ವರ್ಷಗಳು ಸ್ವಲ್ಪ ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ತೊಂದರೆಗಳನ್ನು ಕೊಡುತ್ತೆ. 10 ವರ್ಷಗಳು ಶನಿ ಗ್ರಹದಿಂದ ತೊಂದರೆ ಉಂಟಾಗುತ್ತೆ. ಇನ್ನು 20 ವರ್ಷಗಳು ಅಷ್ಟೊಂದು ಸಮಸ್ಯೆಗಳು ಇರುವುದಿಲ್ಲ. ಅದಕ್ಕೆ ಹೇಳ್ತಾರೆ 30 ವರ್ಷಗಳು ಬಾಳ್ದವರು ಇಲ್ಲ, 30 ವರ್ಷಗಳು ಕೆಟ್ಟವರು ಇಲ್ಲ ಅಂತ. ಆದ ಕಾರಣ ಈ 2.5 ವರ್ಷಗಳು ಕಣ್ಣು ಮುಚ್ಚಿ ತೆಗೆಯೋದು ಅಷ್ಟರಲ್ಲಿ ಪಾಸ್ ಆಗಿಬಿಡುತ್ತೆ. ದಶಾಭುಕ್ತಿಗಳು ಅನುಕೂಲವಾಗಿದ್ದರೆ ನಿಮಗೆ ಅಷ್ಟೊಂದು ಸಮಸ್ಯೆಗಳು ಉಂಟಾಗುವುದಿಲ್ಲ. ಜೊತೆಗೆ ನೀವು ಈ ಹಿಂದೆನೇ ಪೂಜೆ ಪುನಸ್ಕಾರಗಳು ದಾನ ಧರ್ಮಗಳನ್ನು ಮಾಡ್ಕೊಂಡು ಬಂದವರಾಗಿದ್ದರೆ, ಸಾಮಾನ್ಯವಾಗಿ ಸಿಂಹರಾಶಿಯವರು ದಾನ ಮಾಡೋರೆ. ಯಾಕಂದರೆ ಈ ರಾಶಿ ರಾಜರಾಶಿಯಾಗಿರುತ್ತದೆ. ರಾಜರುಗಳು ದಾನ ಧರ್ಮಗಳನ್ನು ಮಾಡ್ತಾರೆ, ದೊಡ್ಡವರೆಲ್ಲ ದಾನ ಧರ್ಮಗಳನ್ನು ಮಾಡ್ತಾರೆ. ಹೇಗಾದರೂ ದೇವಸ್ಥಾನಗಳಿಗೆ ಏನಾದರೂ ಒಂದು ಕೊಡ್ತಾ ಇರ್ತಾರೆ. ಅದರಿಂದ ಅವರಿಗೆ ಹೆಚ್ಚು ಅದರ ತೊಂದರೆಗಳು ಇರುವುದಿಲ್ಲ. ಆ ರೀತಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಂಡು ಈ ಶನಿ ತೊಂದರೆಯಿಂದ ಪಾರಾಗಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಪುಸ್ತಕಗಳು 4 ಪುಸ್ತಕಗಳು ಇದೆ. ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದಿದೆ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ. ಈಗ ಹೊಸದಾಗಿ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವು ಕೂಡ ಇದೆ. ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಇದು ನೇರ ಕಾರ್ಯಾಗಾರಗಳು. ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡಿಕೊಡಲಾಗುತ್ತದೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.